ಈ ಪತ್ರವನ್ನು ಓದಿಸಿ ತಿಳಿದು ಶ್ರೀಮಾತೆಯವರಿಗೆ ತುಂಬ ಜಿಗುಪ್ಸೆಯಾಯಿತು. ಪತ್ರ ಬರೆಯುವ ಬ್ರಹ್ಮಚಾರಿಗಳಿಗೆ ಹೇಳಿದರು, ಎಂಥ ಮಾತು ನೋಡಿದು? ಅವನಿಗೆ ಬರೆ, ನೀನು ಋಷಿಕೇಶಕ್ಕೆ ಹೋಗಿ ಕುಳಿತುಕೊಂಡಿದ್ದೀಯ ಅಂದ ಮಾತ್ರಕ್ಕೆ ಭಗವಂತ ಓಡಿ ಬಂದು ನಿನಗೆ ದರ್ಶನ ಕೊಡುವುದಕ್ಕೆ ಅವನೇನು ನಿನಗೆ ಬರೆದು ಕೊಟ್ಟಿಲ್ಲವಲ್ಲ? ನಿನಗೆ ಹಾಗೆ ಬರೆದು ಕೊಟ್ಟಿಲ್ಲ. ನೀನು ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಿಯಾಗಿರುವವನು. ದೇವರನ್ನು ಕರೆಯುವುದು, ಪ್ರಾರ್ಥನೆ ಮಾಡಿಕೊಳ್ಳುವುದು, ಇದನ್ನು ಬಿಟ್ಟು ನಿನಗೆ ಇನ್ನೇನು ಕೆಲಸವಿದೆ ಕೇಳು. ಭಗವಂತ ತನಗೆ ಯಾವಾಗ ಇಷ್ಟವಾಗುತ್ತದೋ ಆಗ ಬಂದು ದರ್ಶನ ಕೊಡುತ್ತಾನೆ ಅಂತ. ಸಾಧುಗಳು ನಾನು ತಪಸ್ ಮಾಡ್ತೀನಿ ಅಂತ ಋಷಿಕೇಶಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮಾಡಿದ್ದಾರೆ ತಪಸ್ಸು. ಅವ್ರಿಗೆ ಭಗವಂತನ ದರ್ಶನ ಆಗಿಲ್ಲ. ಅಷ್ಟು ಮಾತ್ರ ಪತ್ರ ಬರ್ತಿದ್ದಾರೆ. ತಪಸ್ ಮಾಡಿದ್ರೆ, ಪ್ರಾರ್ಥನೆ ಮಾಡಿದರೆ, ಧ್ಯಾನ ಮಾಡಿದರೆ ನನಗೆ ಭಗವಂತ ದರ್ಶನ ಕೊಡ್ತಾನೆ. ನನಗೆ ಯಾಕೆ ದರ್ಶನ ಕೊಡಲಿಲ್ಲ? ನಾನು ಎಲ್ಲಿ ಇಲ್ಲ, ಪೂರ್ತಿ ಋಷಿಕೇಶಕ್ಕೆ ಹೋಗಿ ಮಾಡ್ತಿದ್ದೀನಿ. ಅಂಥ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ನಾನು ತಪಸ್ ಮಾಡ್ತೀನಿ, ನನಗೆ ಯಾಕೆ ದರ್ಶನ ಕೊಡ್ತಿಲ್ಲ? ಹಾಗೆ ಶ್ರೀಮಂತ ಹೇಳ್ತಾರೆ. ಅವನಿಗೆ ದೇವ್ರು ಬರ್ಪಟ್ಟಿದ್ದೆ, ನಾನು ಇಲ್ಲಿ ಬಂದು ತಪಸ್ ಮಾಡು ಅಂದರೆ, ನೀನು ಮನೆಯಲ್ಲೇ ಕುತ್ಕೊಂಡು ತಪಸ್ ಮಾಡು. ಎಷ್ಟು ಶ್ರದ್ಧೆಯಿಂದ ಎಷ್ಟು ಆಳವಾಗಿ ಮಾಡಿದ್ದೀನಿ, ಅದಕ್ಕೆ ಅವ್ರು ದರ್ಶನ ಕೊಡ್ತಾರೆ. ಅದಕ್ಕೂ ಕಾಲ ಒದಗಿ ಬಂದಿರಬೇಕು ಅಂತ ಶ್ರೀಮಾತೆಯವರು ತಕ್ಕ ಉತ್ತರ ಬರೆಸ್ತಾರೆ ಅವರಿಗೆ. ನಾವು ಇಷ್ಟಿಂದ ಆಶ್ರಮಕ್ಕೆ ಹೋಗ್ತೀವಿ, ನಮ್ಗೆ ಯಾಕೆ ನೀನು ಯಾವ ರೀತಿ ತಪಸ್ ಮಾಡಿದೀಯ ಅಂತ ಶ್ರೀಮಾತೆಯವರು ಆಗಲಿ ಗೃಹಸ್ಥರೇ ಆಗಲಿ ಮಂತ್ರ ದೀಕ್ಷೆಯನ್ನು ಪಡೆದುಕೊಂಡು ಸಾಧನೆ ಮಾಡಬೇಕು. ಪ್ರಾಮಾಣಿಕವಾಗಿ ಸಾಧನೆ ಮಾಡಬೇಕು, ನಿಜ. ಆದರೆ ಅವಸರ ಮಾಡಬಾರದು, ತಾಳ್ಮೆಗಿಡಬಾರದು. ನನ್ನ ದೇವರಿಗಾಗಿ ಎಷ್ಟು ವರ್ಷಗಳವರೆಗಾದರೂ ಸಾಧನೆ ಮಾಡುತ್ತಾ ಇರಬಲ್ಲೆ ಎಂಬ ಸಾಹಸವುದಕ್ಕೂ ಸಹನೆಯೂ ಬೇಕು. ನಾನು ಮಾಡ್ತಿದ್ದಂಗೆ, ನಾನು ಹೋಗ್ತಿದ್ದಂಗೆ, ಏನೋ ಕೆಲಸ ಮಾಡ್ತಿದ್ದಂಗೆ ಅದರಿಂದ ನನಗೆ ಅನುಕೂಲ ಬೇಕು, ಫಲ ಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಸಾಧನೆ ಮಾಡ್ತಾನೆ ಇರಬೇಕು, ಸಹನೆಯಿಂದ ಮಾಡ್ತಿರ್ಬೇಕು. ನಾನು ಸಾಧನೆ ಮಾಡ್ತಾ ನನಗೆ ಬೇಕು ಅಂದರೆ ಸಿಗಲ್ಲ. ಸಾಧನೆಯನ್ನು ಮಾಡಬೇಕು. ಸಹನೆ ಎಷ್ಟು ಮುಖ್ಯನೋ ಅಷ್ಟು ಒಳ್ಳೆಯದು. ನಾವು ಭಗವಂತಕ್ಕೆ ನೋಡ್ತಾನಂತೆ. ಪರೀಕ್ಷೆ ಅಂದರೆ ಅಷ್ಟು ಹತ್ರ ಆದಂಗೆ ಅಷ್ಟು ಪರೀಕ್ಷೆ ಮಾಡ್ತಾನೆ. ನೆಲಕ್ಕೆ ಬೀಳ್ತಾನೆ ಅನ್ನೋರು ಸುಮ್ಮನಿರ್ತಾನೆ, ಬಿದ್ದ ನೆಲ ಟಚ್ ಆದಂತೆ ಕೈ ಬಿಡ್ತಾನಂತೆ, ನೆಲಕ್ಕೆ ಬೀಳ್ಸಲ್ಲಂತೆ ಭಕ್ತನ ಭಗವಂತ.